ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ರಾಜ್ಯದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಭಾರೀ ಸದ್ದು ಮಾಡಿದಂತ ಪ್ರತ್ಯೇಕ ಧರ್ಮದ ಕಿಚ್ಚು ಇದೀಗ ಮತ್ತೆ ರಾಜ್ಯ ಸರ್ಕಾರದ ಅಂಗಳಕ್ಕೆ ಬಂದಿದೆ. ಬಸವ ಸಂಸ್ಕೃತಿ ಅಭಿಯಾನ ನಡೆಸಿದಂತ ಲಿಂಗಾಯತ ಮಠಾಧಿಪತಿಗಳು ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟವನ್ನ ಮುಂದುವರಿಸಲು ನಿರ್ಣಯ ಕೈಗೊಂಡಿದ್ದಾರೆ. ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಮಾನ್ಯತೆಗಾಗಿ ಕೂಗು. ಲಿಂಗಾಯತ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ, ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ. ಲಿಂಗಾಯತ ಮಠಾಧೀಶರ ನಿರ್ಣಯ. ಧರ್ಮ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸುವುದು. ಪಂಚಪೀಠಗಳಿಗೆ ಸೆಡ್ಡು ಹೊಡೆದ ಲಿಂಗಾಯತ ಮಠಾಧಿಪತಿಗಳು 2017ರಲ್ಲಿ ಬಹುದೊಡ್ಡ ರಾಜಕೀಯ ತಿರುವಿಗೆ ಕಾರಣವಾಗಿದ್ದು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ. ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗಿಗೆ ಇದೀಗ ಮತ್ತೊಮ್ಮೆ ಅಧಿಕೃತ ಚಾಲನೆ ಸಿಕ್ಕಿದೆ. ಹಿಂದೂ ಧರ್ಮದಿಂದ ದೂರ ಹೋಗಿ ಪ್ರತ್ಯೇಕ ಧರ್ಮದ ಮಾನ್ಯತೆಗಾಗಿ ಲಿಂಗಾಯತ ಮಠಾಧೀಶರ ಒಕ್ಕೂಟ ಕಹಳೆ ಮೊಳಗಿಸಿದ್ದು ಸಿದ್ದರಾಮಯ್ಯ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ರಾಜ್ಯ ಸರ್ಕಾರ ಜಾತಿಗಣತಿ ಆರಂಭಿಸುತ್ತಿದ್ದಂತೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಭುಗಿಲೆದ್ದಿತ್ತು. ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕೆಂಬ ಗೊಂದಲ ಮೂಡಿತ್ತು. ಈ ಗೊಂದಲ ಬಗೆಹರಿಸಲು ಹುಬ್ಬಳ್ಳಿಯಲ್ಲಿ ಲಿಂಗಾಯತ ಏಕತಾ ಸಮಾವೇಶ ನಡೆಸಲಾಗಿತ್ತು. ಆದರೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಇಲ್ಲದ ಕಾರಣ ಹಿಂದೂ ಎಂದೇ ಬರೆಸಲು ಪಂಚಪೀಠದ ಶ್ರೀಗಳು ಹೇಳಿದ್ರು. ಇದರ ಬೆನ್ನಲ್ಲೇ ಬಸವ ಸಂಸ್ಕೃತಿ ಅಭಿಯಾನ ನಡೆಸಿರೋ ಲಿಂಗಾಯತ ಮಠಾಧಿಪತಿಗಳು ಪ್ರತ್ಯೇಕ ಧರ್ಮ ಆಗಲೇಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರ ಎಂಬ ಸಂದೇಶ ಸಾರಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಹೋರಾಟ ಮುಂದುವರಿಸುವುದು ಸೇರಿದಂತೆ 5 ನಿರ್ಣಯ ಕೈಗೊಂಡಿದ್ದಾರೆ. ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ. ಬೌದ್ಧ, ಜೈನ, ಸಿಖ್ ಧರ್ಮಗಳಂತೆ ಲಿಂಗಾಯತರಿಗೆ ಸರ್ಕಾರಿ ಸವಲತ್ತುಗಳು, ಮೀಸಲಾತಿ ಸೌಲಭ್ಯ ದೊರೆಯಲು ಧರ್ಮ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸುವುದು. ಇನ್ನು ಸಮಾವೇಶದಲ್ಲಿ ಮಾತನಾಡಿದ್ದ ನಿಜಗುಣಾನಂದ ಶ್ರೀಗಳು ಬಸವಣ್ಣನವರನ್ನ ನಂಬಿದವರು ಕೆಟ್ಟಿಲ್ಲ, ಕೆಟ್ಟವರು ಬಸವಣ್ಣನ ನಂಬಲ್ಲ ಅಂದ್ರು. ಮೂಢನಂಬಿಕೆ ಬೆಳೆಸುವ ಮಠಾಧಿಪತಿಗಳಿಗಾಗಿ ಬಸವಣ್ಣ ಹುಟ್ಟಿದ್ದಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಈ ಒಕ್ಕೂಟದ ಒಂದು ಸಂದೇಶ ಇದೆ. ಬಸವಣ್ಣನವರನ್ನ ನಂಬಿದವರು ಈ ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ, ಕೆಟ್ಟವರು ಬಸವಣ್ಣನನ್ನ ನಂಬುವುದಿಲ್ಲ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಬಸವಣ್ಣನವರು ದುಡಿದವುದು ಮಠಾಧಿಪತಿಗಳಿಗಲ್ಲ, ಮಠದಲ್ಲಿ ಕುಳಿತು ಆಶೀರ್ವಾದ ಮಾಡುವಂತಹ ಯಂತ್ರ ತಂತ್ರ ಮೂಢನಂಬಿಕೆಯನ್ನು ಬೆಳೆಸುವ ಸ್ವಾಮಿಗಳಿಗಲ್ಲ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾತನಾಡಿ ಪ್ರತ್ಯೇಕ ಧರ್ಮಕ್ಕಾಗಿ ನಾವು ಶತ್ರುಗಳನ್ನ ಹೊರಗಿಟ್ಟು ಹೋರಾಟ ಮಾಡಬೇಕು ಅಂದ್ರು. ರಾಜ್ಯ ಸರ್ಕಾರ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಒತ್ತಾಯಿಸಿದ್ರು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಸಲ ಮಂಡಿಸಬೇಕು, ಲಿಂಗಾಯತ ಧರ್ಮನ ಧಾರ್ಮಿಕ ಅಲ್ಪಸಂಖ್ಯಾತರು ಎಂದು ಘೋಷಿಸಬೇಕು ಅಂತ ಮನವಿ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡುತ್ತಿದ್ದೇನೆ. ಎಲ್ಲಿಯವರೆಗೂ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆ ಸಿಗೋದಿಲ್ಲ ಅಲ್ಲಿಯವರೆಗೂ ಹೋರಾಟ ಮುಂದುವರಿಬೇಕು. ನಮ್ಮ ಶತ್ರುಗಳನ್ನ ನಮ್ಮ ಭುಜದ ಮೇಲಿಟ್ಟುಕೊಂಡು ಕುಣಿಯುತ್ತಾ ಹೋರಾಟ ಮಾಡಿದ್ರೆ ಅದು ಯಶಸ್ವಿ ಕಾಣಿಸೋದಿಲ್ಲ. ಸಚಿವ ಎಂಬಿ ಪಾಟೀಲ್ ಕೂಡ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನ ಪ್ರತಿಪಾದಿಸಿದ್ದಾರೆ. ನಾವೆಲ್ಲರೂ ಹೇಳಿದ್ವಿ, ನಾವು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಹೋಗುವಂತದ್ದು ನಮ್ಮದೇನಿದೆ, ನಮ್ಮ ಲಿಂಗಾಯತ ಧರ್ಮ ಏನಿದೆ, ಬಸವ ಧರ್ಮ ಏನಿದೆ ಅದನ್ನು ಪ್ರತಿಪಾದಿಸೋಣ. ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು ಯಾವುದನ್ನು ಕೂಡ ನಾವು ಹೋಗೋದು ಬೇಡ. ನಾವೆಲ್ಲರೂ ಭಾರತೀಯರು ಸಹ, ಭೌಗೋಳಿಕವಾಗಿ ನಾವೆಲ್ಲರೂ ಕೂಡ ಹಿಂದೂಗಳು. ಆದ್ರೆ ನಮ್ಮ ಲಿಂಗಾಯತ ಧರ್ಮ ಬಸವ ಧರ್ಮ ಇದು. ಯಾವ ರೀತಿ ಸಿಕ್ಕ ಜೈನರು ಧರ್ಮ ಇದೆ ಅದೇ ರೀತಿ ನಾವು ಒಂದು ಲಿಂಗಾಯತ ಧರ್ಮ. ಇನ್ನು ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗಬಾರದು ಅಂತ ದಿಂಗಾಲೇಶ್ವರ ಶ್ರೀಗಳು ವಿರೋಧಿಸಿದ್ರು. ವಿರೋಧದ ನಡುವೆಯೂ ಸಿಎಂ ಸಮಾವೇಶಕ್ಕೆ ಆಗಮಿಸಿದ್ರು. ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದ ಸಿಎಂ ಸಿದ್ದರಾಮಯ್ಯಗೆ ಮಠಾಧಿಪತಿಗಳು ಸನ್ಮಾನ ಮಾಡಿದ್ರು. ಕರುನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಎಂದು ಘೋಷಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತೊಮ್ಮೆ ಜೋರು ಚಪ್ಪಾಳೆ ತಟ್ಟಿ ಸ್ವಾಗತಿಸೋಣ ಜೋರಾಗಿ ಎಲ್ಲರೂ. ಬಳಿಕ ಮಾತನಾಡಿದ ಸಿಎಂ 2017ರ ಘಟನೆಗಳನ್ನ ನೆನಪಿಸಿಕೊಳ್ಳದೆ ಹೋದರೂ ಕೂಡ ಪರೋಕ್ಷವಾಗಿ ಬಸವಾದಿ ಶರಣರ ಇಚ್ಛೆಗೆ ಅನುಸಾರವಾಗಿಯೇ ತಾನು ನಡೆದುಕೊಳ್ಳುತ್ತೇನೆ ಅಂದ್ರು. ಜಡತ್ವದಿಂದ ಕೂಡ್ತಿರ್ತಕ್ಕಂಥ ಜಾತಿ ವ್ಯವಸ್ಥೆ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಅದಕ್ಕೆ ಬಸವಣ್ಣನವರು ಒಂದು ಹೊಸ ಧರ್ಮವನ್ನೇ ಮುಟ್ಟಾಕಿದ್ರು. ಅಭಿಯಾನ ಮಾಡ್ತಿರೋದು ಸಿದ್ದರಾಮಯ್ಯ ಟೀಮ್ನವರು ಎಂದ ಯತ್ನಾಳ್. ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಕಿಡಿಕಾರಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್
ಅವರೆಲ್ಲ ಸಿದ್ದರಾಮಯ್ಯ ಟೀಮ್ನವರು ಬಸವಣ್ಣರನ್ನ ನಕ್ಸಲೀಯ ನಾಯಕನನ್ನಾಗಿ ಮಾಡ್ತಿರೋ ಗ್ಯಾಂಗ್ ಅಂತ ವಾಗ್ದಾಳಿ ನಡೆಸಿದ್ರು. ನೀವು ಕೇವಲ ಬಸವಣ್ಣನ ಒಂದು ನಕ್ಸಲೀಯ ನಾಯಕನಾಗಿ ಮಾಡ್ತಾ ಇತ್ತು. ಕೆಲವೊಂದು ನಕ್ಸಲೈಟ್ ಸ್ವಾಮಿಗಳು ಓಂ ಶ್ರೀ ಗುರು ಬಸವಲಿಂಗಾಯನ ಅಂತ ಕರಿತಿದ್ವಿ ನಾವು. ಈ ಶ್ರೀ ಗುರು ಬಸವಲಿಂಗಾಯನಕ್ಕೆ ಬಂದಾರೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬರೀ ಬಸವಲಿಂಗ ಅಂದ್ರೆ ಇವರು ಹಿಂದೂ ಧರ್ಮ ಒಡೆಯುವಂತ ಒಂದು ತಂಡ ಏನಿದೆ ಸಿದ್ದರಾಮಯ್ಯ ತಂಡ. ನಮ್ಮಷ್ಟು ಬಸವಣ್ಣ ಬಗ್ಗೆ ಇವ್ರು ಏನಾದಾರ ಕೆಲವೊಂದು ಸ್ವಾಮಿಗಳು ಅದೊಂದು ಬಿಸ್ನೆಸ್ ಮಾಡ್ಕೊಂಡ್ರೆ ಯಾಕೆ ಹಿಂದೂ ಸನಾತನ ಧರ್ಮಕ್ಕೆ ಯಾರು ಬೈತಾರಲ್ಲ ಅವರೆಲ್ಲ ನಕ್ಸಲೈಟ್ ಕಂಪನಿಯ ಒಂದು ಗ್ಯಾಂಗ್. ಈ ಅಭಿಯಾನದಿಂದ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ವೀರಶೈವ ಪಂಚಪೀಠಗಳ ಮಠಾಧೀಶರು, ಸಚಿವ ಈಶ್ವರ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ದೂರ ಉಳಿದಿದ್ದಾರೆ. ಈ ಮೂಲಕ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಇರುವ ಒಡಕು ಹೊರಬಿದ್ದಂತೆಯೂ ಆಗಿದೆ. ಜಾತಿಗಣತಿ ಮೀಸಲಾತಿ ಎಂಬ ಜೇನುಗೂಡಿನ ಮಧ್ಯೆ ರಾಜ್ಯದಲ್ಲಿ ಮತ್ತೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಭುಗಿಲೆದ್ದಿದೆ. ರಾಜ್ಯ ಸರ್ಕಾರ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH